Imagine if every Indian opens a demat account and invests in the stock market, ಏನಾಗುತ್ತೆ ಗೊತ್ತಾ? ಇವತ್ತು ಇಂಡಿಯಾದಲ್ಲಿ 140 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ. ಜಸ್ಟ್ 12-15 ಆಕ್ಟಿವ್ ಡಿಮ್ಯಾಟ್ ಅಕೌಂಟ್ಸ್ ಇದಾವಂತೆ. ದಟ್ಸ್ ಲೆಸ್ ದೆನ್ ಆರ್ 10% ಆಫ್ ದ ಪಾಪ್ಯುಲೇಷನ್. ಕಂಪೇರ್ ಮಾಡಿ US ಅಲ್ಲಿ ಆಲ್ಮೋಸ್ಟ್ 60% ಹೌಸ್ ಹೋಲ್ಡ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಕ್ಲಿಯರ್ಲಿ ಇಂಡಿಯಾ ಸ್ಟಿಲ್ ಬಿಗಿನರ್ ಸ್ಟೇಜ್ ಅಲ್ಲಿ ಇದೆ. ಫಾರ್ಮರ್ಸ್, ಟೀಚರ್ಸ್, ಡಾಕ್ಟರ್ಸ್, ಶಾಪ್ ಕೀಪರ್ಸ್, ಆಟೋ ಡ್ರೈವರ್ಸ್ ಎಲ್ಲರೂ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ರೆ ಏನಾಗುತ್ತೆ? ಕ್ರೋರ್ಸ್ ಆಫ್ ಮನಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗುತ್ತೆ. ಲಿಕ್ವಿಡಿಟಿ ಕ್ರೇಜಿಯಾಗಿ ಹೈ ಆಗುತ್ತೆ. ಕಂಪನೀಸ್ಗೆ ಈಸಿಯಾಗಿ ಫಂಡ್ ಸಿಗುತ್ತೆ. ಫ್ಯಾಕ್ಟ್ರೀಸ್, ಜಾಬ್ಸ್, ಇನೋವೇಷನ್ಸ್ ಬೂಮ್ ಆಗುತ್ತೆ. ಸೆನ್ಸೆಕ್ಸ್, ನಿಫ್ಟಿ ರಾಕೆಟ್ ತರ ಮೇಲ್ ಹೋಗುತ್ತೆ. ಡಿಮ್ಯಾಂಡ್ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಮೀನ್ ವೈಲ್ ಕೆಲವೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇದೆ. ಈ ಸ್ಟೋರಿ ಕಂಪ್ಲೀಟ್ ಪಾಸಿಟಿವ್ ಅಲ್ಲ. ಎವ್ರಿ ಒನ್ ಸ್ಟಾರ್ಟ್ಸ್ ಬೈಯಿಂಗ್ ದ ಸ್ಟಾಕ್ಸ್ ಅಂತಂದ್ರೆ ವ್ಯಾಲ್ಯೂಯೇಷನ್ಸ್ ಓವರ್ ಹೈಪ್ ಆಗುತ್ತೆ, ಬಬಲ್ ಕ್ರಿಯೇಟ್ ಆಗ್ಬೋದು. ಎಕ್ಸಾಂಪಲ್, ಸ್ಮಾಲ್ ಟೀ ಕಂಪನಿ ಶೇರ್ ಕೂಡ 10,000 ರೂಪಾಯಿ ಆಗ್ಬೋದು. ಮಾರ್ಕೆಟ್ ಅಲ್ಲಿ ಫಿಯರ್ ಬಂದ್ರೆ ಎವ್ರಿ ಒನ್ ಸ್ಟಾರ್ಟ್ ಸೆಲ್ಲಿಂಗ್. ಮಾರ್ಕೆಟ್ ಕ್ರಾಶ್ ಹೆಚ್ಚು ಡೇಂಜರಸ್ ಆಗಿರುತ್ತೆ. ಯಾವಾಗ ಎಲ್ಲರೂ ಸೆಲ್ ಮಾಡ್ತಾರೆ ಆಗ ಮಾರ್ಕೆಟ್ ಕ್ರಾಶ್ ತುಂಬಾ ಡೇಂಜರಸ್ ಆಗಿರುತ್ತೆ. ಇಂಡಿಯಾ ಗ್ರೋತ್ಗೆ ಸ್ಟಾಕ್ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್. ಬಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಮೋಸ್ಟ್ ಇಂಡಿಯನ್ಸ್ ಸ್ಟಿಲ್ ಥಿಂಕ್ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಅದೊಂದು ಗ್ಯಾಂಬ್ಲಿಂಗ್, ರಿಸ್ಕಿ ಪ್ಲೇಸ್. ಆದ್ರೆ ಟ್ರೂತ್ ಇಸ್ ವೆರಿ ಸಿಂಪಲ್. ಸ್ಟಾಕ್ ಮಾರ್ಕೆಟ್ ಬರೀ ಗ್ಯಾಂಬ್ಲಿಂಗ್ ಅಲ್ಲ, ಇಲ್ಲಿ ನಾಲೆಡ್ಜ್ ಮತ್ತೆ ಪೇಷನ್ಸ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವೆಲ್ತ್ ಬಿಲ್ಡಿಂಗ್ ಮೆಷಿನ್ ತರ ವರ್ಕ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ರಿಸ್ಕ್ ಮ್ಯಾನೇಜ್ ಮಾಡೋದು ವೆರಿ ಮಚ್ ಪಾಸಿಬಲ್, ಬಟ್ ಇಗ್ನೋರೆನ್ಸ್ ಇಸ್ ಡೇಂಜರಸ್. ಸೊ ನಾವ್ ಯು ಟೆಲ್ ಮಿ, ನೀವು ಯಾವ ಸೈಡ್ ಇದನ್ನ ಗ್ಯಾಮ್ಲಿಂಗ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ವೆಲ್ತ್ ಬಿಲ್ಡಿಂಗ್ ಮೆಷಿನ್ ಅಂತ ಕನ್ಸಿಡರ್ ಮಾಡ್ತೀರಾ? ಈ ಕಾನ್ಸೆಪ್ಟ್ ನಿಮ್ಗೆ ಯೂಸ್ಫುಲ್ ಅಂತ ಅನಿಸ್ತಾ? ಹಾಗಿದ್ರೆ ಲೈಕ್ ಮಾಡಿ, ಸೇವ್ ಮಾಡಿ, ಶೇರ್ ಮಾಡಿ.